ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ IBM ಡಾಕ್ಯುಮೆಂಟ್ ವೆರಿಫಿಕೇಷನ್ ಜಾಬ್ ಬಗ್ಗೆ ಮಾಹಿತಿ ಕೊಡಲಿದ್ದೀನಿ. ಈ ಕಂಪನಿ ಹೆಸರೇ IBM, ಅಂದರೆ ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ. ಓಕೆ, ಇದರಲ್ಲಿ ಜಾವಾ ಮತ್ತು ಸಾಫ್ಟ್ವೇರ್ ಡೆವಲಪರ್ ಇಂಜಿನಿಯರ್ ಹೀಗೆ ಹಲವಾರು ಪೋಸ್ಟ್ ಇದರಲ್ಲಿ ಅವೈಲೇಬಿಲಿಟಿ ಇದೆ. ಓಕೆ, ಇದು ಭಾರತ ದೇಶದ ಹಲವೆಡೆ, ಅಂದರೆ ಭಾರತ ದೇಶದ ಎಲ್ಲ ಕಡೆ ಇದೆ, ಅವೈಲೇಬಿಲಿಟಿ ಇದೆ. ಅಂದರೆ ನೀವು ಇದರಲ್ಲಿ ಅಪ್ಲೈ ಮಾಡುವಾಗ ನೋಡಿ ಅಪ್ಲೈ ಮಾಡ್ಬೋದು. ನಿಮಗೆ ಬೇಕಾದಂಥ ಮೋಡ್ ಇದೆಯಲ್ಲ, ಇದು ನೀವು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಇದು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಮತ್ತು ಆಫೀಸ್ ಜಾಬ್ ಎರಡು ಅವೈಲೇಬಿಲಿಟಿ ಇದೆ. ಅಂದರೆ ನೀವು ಮನೆಯಲ್ಲೂ ಕೂತು ಇದರಲ್ಲಿ ಸೆಲೆಕ್ಷನ್ ಆದರೆ ನೀವು ಮನೆಯಲ್ಲಿ ಕೂತು ಇದರಲ್ಲಿ ಜಾಬ್ ಮಾಡ್ಬೋದು. ಓಕೆ, ಇದು ಆಲ್ರೆಡಿ ಆನ್ಲೈನ್ ಅಪ್ಲೈ ಮಾಡುವಂಥ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆದರೆ ಎಂಡಿಂಗ್ ಡೇಟ್ ಆಲ್ರೆಡಿ ಮೆನ್ಷನ್ ಮಾಡಿಲ್ಲ. ಸದ್ಯಕ್ಕೆ ಈಗ ನಿಮಗೆ ಅಪ್ಲೈ ಮಾಡುವಂಥ ಆಪ್ಷನ್ ಅವೈಲೇಬಿಲಿಟಿ ಇದೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಅಪ್ಲೈ ಮಾಡಲಿಕ್ಕೆ ಆಲ್ ಕ್ಯಾಂಡಿಡೇಟ್ಸ್ ಇಂಡಿಯನ್ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ಮತ್ತು ಇದಕ್ಕೆ ಅಪ್ಲೈ ಮಾಡುವಾಗ ನಿಮಗೆ ಯಾವುದೇ ರೀತಿಯ ಫೀಸಸ್ ಇಲ್ಲ. ಆದರೆ ಕೆಲವೊಂದು ಕಂಪನಿ ಅಪ್ಲಿಕೇಶನ್ ಅಂತ ಫೀಸ್ ಅಂತ ಹೇಳಿ ನಿಮ್ಮ ಹತ್ರ ಕೆಲವೊಂದು ಚಾರ್ಜ್ ಮಾಡುತ್ತೆ. ಆದರೆ ಈ ಕಂಪನಿ ಇದೆಯಲ್ಲ ನಿಮಗೆ ಫ್ರೀ ರಿಕ್ವೈರ್ಮೆಂಟ್, ಇದರಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಓಕೆ, ಹಾಗೆ ಜಾಬ್ ವೇಕೆನ್ಸಿ ಬಗ್ಗೆ ಹೇಳೋದಾದರೆ ನಿಮಗೆ ಇದರಲ್ಲಿ ಪ್ರೊಸೆಸ್ ಎನಲಿಸ್ಟ್ ಮತ್ತು ಇದರಲ್ಲಿ ಆರ್ಡರ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನಲಿಸ್ಟ್ ಮತ್ತು KYC ಜಾಬ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಜಾಬ್, ಜಾವಾ, ಹಾಗೆ ಎಂಟ್ರಿ ಲೆವೆಲ್, ಹೀಗೆ ತುಂಬ ಜಾಬ್ ಇದರಲ್ಲಿ ಅವೈಲೇಬಿಲಿಟಿ ಇದೆ. ಓಕೆ, ಇದರಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಇದೆಯಲ್ಲ, ಇದಕ್ಕೆ ನೀವು ಒಂದು ವೇಳೆ ನೀವು ಇದರಲ್ಲಿ ಆನ್ಲೈನ್ ಅಪ್ಲೈ ಮಾಡಿದ ಮೇಲೆ ನಿಮ್ಮ CV ಸೆಲೆಕ್ಷನ್ ಆದರೆ ನಂತರ ನಿಮಗೆ ಉಂಟಲ್ಲ ಅಲ್ಲಿ ಇಂಟರ್ವ್ಯೂ ಕೊಡಬೇಕಾಗುತ್ತೆ. ಹಾಗೆ ನಿಮಗೆ ಗ್ರೂಪ್ ಡಿಸ್ಕಷನು ಮಾಡಲಾಗುತ್ತೆ. ಓಕೆ, ಪೋಸ್ಟ್ ಯಾವುದಾಗಿರ್ಬೇಕಂದ್ರೆ ನಿಮ್ಮದು ಎಲಿಜಿಬಿಲಿಟಿ ಇದೆಯಲ್ಲ, ಇದು ನಿಮ್ಮದು ಅಂಡರ್ ಗ್ರ್ಯಾಜುಯೇಟು ಡಿಪ್ಲೊಮಾ ಆಗಿದ್ದರೆ ಒಳ್ಳೆಯದು ಫ್ರೆಂಡ್ಸು. ನೀವು ಇದರಲ್ಲಿ ಆರಾಮವಾಗಿ ಅಪ್ಲೈ ಮಾಡ್ಬೋದು. ಓಕೆ, ಹಾಗೆ ನಿಮಗೆ ಏಜ್ ಲಿಮಿಟ್ ಅಂತ 18 ವರ್ಷದಿಂದ ಮೇಲ್ಗಡೆ ಇರಬೇಕು. 18ರಿಂದ 40 ವರ್ಷ ತನಕ ಇದರಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ, ಇದು ನಿಮಗೆ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ಗೆ ನಿಮಗೆ 40,000 ಸ್ಟಾರ್ಟಿಂಗಲ್ಲಿ ಕೊಡಲಾಗುತ್ತೆ. ಆದರೆ ನಿಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಆಲ್ರೆಡಿ ನಾನು ಹೇಳಿದ್ದೀನಿ, ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್, ಡಿಪ್ಲೊಮಾ ಮತ್ತು ನಿಮ್ಮ ಹತ್ರ ಇರುವ ಡಿಸಿಪ್ಲಿನ್ ಸರ್ಟಿಫಿಕೇಟು ಬೇಕು ಫ್ರೆಂಡ್ಸ್. ಮತ್ತು ಇದರಲ್ಲಿ ಅಪ್ಲೈ ಮಾಡುವಂಥ ಮೋಡ್ ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಓಕೆ, ಅಲ್ಲಿಂದ ನೀವು ಡೈರೆಕ್ಟಾಗಿ ಜಾಯಿನ್ ಮಾಡ್ಬೋದು. ಲಿಂಕನ್ನು ಓಪನ್ ಮಾಡಿದ ಮೇಲೆ ನೀವು ಯಾವುದಾದ್ರೂ ನಿಮ್ಮ ಬ್ರೌಸರ್ಲಿ ಓಪನ್ ಮಾಡ್ಬೋದು, ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲೂ ಓಪನ್ ಮಾಡ್ಬೋದು. ಓಪನ್ ಮಾಡಿದ ಮೇಲೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಂದ್ರೆ ಪೇಜ್ ಓಪನ್ ಲೋಡ್ ಆಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಯಾಕೆಂದರೆ ಇದು ಸರ್ವರ್ ತುಂಬ ಬ್ಯುಸಿ ಇರೋದ್ರಿಂದ ಸರ್ವರ್ ತುಂಬ ಸ್ಲೋ ಆಗಿ ಮೆನ್ಷನ್ ಆಗುತ್ತೆ. ನಂತರ ನೀವು ಕೆಳಗಡೆ ನಿಧಾನವಾಗಿ ಸ್ಕ್ರೋಲ್ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ಜಾವಾ ಡೆವಲಪರ್, ಹಾಗೆ ಸಾಫ್ಟ್ವೇರ್ ಡೆವಲಪರ್, ಎಂಟ್ರಿ ಲೆವೆಲ್, ಹೀಗೆ ತುಂಬ ಜಾಬ್ ಅವೈಲೇಬಿಲಿಟಿ ಇದೆ. ನಿಮಗೆ ಇದರಲ್ಲಿ ಯಾವುದು ಬೇಕು ಅದನ್ನು ನಿಮಗೆ ನಿಮ್ಮ ಎಲಿಜಿಬಿಲಿಟಿಗೆ ತಕ್ಕಂತೆ ನೀವು ಇದರಲ್ಲಿ ಇದು ಮಾಡಬೇಕು. ಆದರೆ ನಿಮಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬ ಒಳ್ಳೆಯದು, ಬೆಟರು. ಇಲ್ಲಿ ಜಾವಾ ಡೆವಲಪರ್ ಅಂತ ಕೊಟ್ಟಿದ್ದಾರೆ, ಹೈದರಾಬಾದ್ ಎಂಟ್ರಿ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಮೇಲ್ಗಡೆ ನೋಡ್ಬೋದು ಎಂಟ್ರಿ ಲೆವೆಲ್ ಅಂದರೆ ಇದು US ಇದೆ, ಅಮೆರಿಕನ್ ಇದೆ ಕಂಪನಿ ಫ್ರೆಂಡ್ಸ್. ಮತ್ತು ಇದು ಎಂಟ್ರಿ ಲೆವೆಲ್ ಬೆಂಗಳೂರು ಇದೆ, ಪ್ರೊಸೆಸ್ ಅನಲಿಸ್ಟ್ ಹ್ಯೂಮನ್, ಹೀಗೆ ಸಾಫ್ಟ್ವೇರ್ ಡೆವಲಪರ್ ಇದೆ, ಹೀಗೆ ಬೆಂಗಳೂರು ಅಂತ ಇದೆ. ಇಲ್ಲಿ ನಾನು ಆ್ಯರೋ ಮಾರ್ಕ್ ಇದೆಯಲ್ಲ, ಇದನ್ನು ಸಿಂಪ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಉಂಟಲ್ಲ ಹೊಸ ಪೇಜು ಓಪನ್ ಆಗುತ್ತೆ. ಓಕೆ, ಹೊಸ ಪೇಜು ಓಪನ್ ಆದಮೇಲೆ ನೀವು ಮೊದಲು ಇಲ್ಲಿ ಮಾಡಬೇಕಂದ್ರೆ ಅಪ್ಲೈ ನಾವು ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀರಾ. ಮಾಡಿದ ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಹಾಗೆ ನಿಮ್ಮದು ಪ್ರೈಮರಿ ಇಮೇಲ್ ಅಡ್ರೆಸ್ಸು, ಮತ್ತು ಹಾಗೆ ನಿಮ್ಮದು ಪರ್ಫೆಕ್ಟ್ ಆದ CV, ನಿಮ್ಮ ಹತ್ರ ಯಾವ್ಯಾವ ಕ್ವಾಲಿಫಿಕೇಷನ್ ಇದೆ, ಯಾವ್ಯಾವ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲನೂ ನಿಮ್ಮ CVಯಲ್ಲಿ ಮೆನ್ಷನ್ ಮಾಡಬೇಕು. ಆದರೆ ನಿಮ್ಮ CV ಇದೆಯಲ್ಲ ಇದು PDF ಆಗಿರಬೇಕು, ಮತ್ತು 2 MB ಜಾಸ್ತಿ ಆಗಿರಬಾರ್ದು. ಓಕೆ, ನಂತರ ರಿಕ್ವೈರ್ಮೆಂಟ್ ಲೆವೆಲ್ ಇಲ್ಲೆಲ್ಲ ಕೇಳಿದರೆ ಕಂಪ್ಲೀಟಾಗಿ ಇದನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿದ್ಮೇಲೆ ನೀವು ಜಾಯಿನ್ ಅಂತ ಆಪ್ಷನ್ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೀವು ಇದೆಲ್ಲ ಕಂಟಿನ್ಯೂ ಅಂತ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ನಿಮ್ಮ ಪೋಸ್ಟ್ ಸಾಫ್ಟ್ವೇರ್ ಡೆವಲಪರ್ ಅಂತ ಇದೆ. ಇದರ ಕೆಳಗೆ ನಿಮ್ಮದೆಲ್ಲ ಆರ್ಟಿಕಲ್ ಕೊಟ್ಟಿದ್ದಾರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿರಬೇಕು ಇದ್ರ ಬಗ್ಗೆ ಎಲ್ಲನೂ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಕೆಳಗಡೆ ನಿಮಗೆ ಅಪ್ಲೈ ಮಾಡುವಂಥ ಆಪ್ಷನ್ ನಿಮಗೆ ಅವೈಲೇಬಿಲಿಟಿ ಇದೆ. ಅಪ್ಲೈ ಟು ಜಾಬ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಮೊದಲು ಕೇಳ್ತಾ ಇರೋದು ನೀವು ಲಾಗಿನ್ ಮಾಡಬೇಕು. ಓಕೆ, ನಿಮಗೆ ಒಂದು ವೇಳೆ ನೀವು ಆಲ್ರೆಡಿ ರಿಜಿಸ್ಟರ್ ಆದರೆ ಲಾಗಿನ್ ಮಾಡ್ಬೋದು, ಇಲ್ಲಾಂದರೆ ಡೋಂಟ್ ಹ್ಯಾವ್ ಅಕೌಂಟ್ ಎಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಉಂಟಲ್ಲ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗಿ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಫಿಲ್ ಮಾಡಲಿಕ್ಕೆ ಅಂತ ಆಪ್ಷನ್ ಬರುತ್ತೆ. ಸೆಲೆಕ್ಷನ್ ಕ್ವಶನ್ ಇದೆ, ಈ ಕ್ವಶನ್ನ ಟೈಪ್ ಮಾಡಬೇಕು. ಮೊದಲು ನೀವು ಇಲ್ಲಿ ನೋಡ್ಬೋದು, ಫಸ್ಟು ನಿಮ್ಮ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡ್ ಮೆನ್ಷನ್ ಮಾಡಬೇಕು, ನಂತರ ರಿಪೀಟ್ ಪಾಸ್ವರ್ಡ್ ಮೆನ್ಷನ್ ಮಾಡಬೇಕು. ನಂತರ ಇಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಸೆಲೆಕ್ಟ್ ಮಾಡಬೇಕು. ಓಕೆ, ಕ್ವಶನ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಆನ್ಸರ್ನ ಇಲ್ಲಿ ಪುಟ್ ಮಾಡಿ ನೀವು ಕಂಟಿನ್ಯೂ ಅಂತ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದಾಗ ನಿಮ್ಮದು ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಆಗುತ್ತೆ. ನಂತರ ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ, ಅವರು ಇದರಲ್ಲಿ ಅಪ್ಲೈ ಮಾಡಿ
ಮಾಡಲಿಕ್ಕೆ ಅಂತ ಅವಕಾಶ ಮಾಡಿಕೊಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.